ಈ ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪ್ಪನ ಅಗ್ರದಲ್ಲಿ ಕೂತ್ಕ ಅರೆಸ್ಟ್ ಆಗಿರುವಂಥ ಸಾಬಣ್ಣ ಅವನು ವಿಡಿಯೋ ಕಾಲ್ ಮಾಡ್ತಾನೆ, ಮೊಬೈಲ್ ಇಟ್ಕೊಳ್ತಾನೆ. ಅದ್ರ ಬಗ್ಗೆನೇ ಇವ್ರ ಕೈಲಿ ಒಂದು ಕ್ರಮ ಕೈಗೊಳ್ಳೋಕ್ಕಾಗಲ್ಲ. ಇನ್ಯಾವನು ನಿಮಗೆ ಎಕ್ಸ್ಪ್ಲೋಸಿವ್ಸನ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ? ಕಳೆದ 11 ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸುತ್ತ. ಅದೇ 2014ರಿಂದ 2014ವರೆಗೂ ನೀವು ಯೋಚನೆ ಮಾಡಿ. ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ 2005ರಲ್ಲಿ ಪಟಾಕಿ ಖರೀದಿ ಮಾಡಲಿಕ್ಕೆ ಹೋಗಿದ್ರು, ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂತಹ ಹಿಂದೂಗಳ ಮೇಲೆ ದಾಳಿಯಾಗಿ ಅಲ್ಲಿ ಮಾರ್ಕೆಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 65ಕ್ಕಿಂತ ಹೆಚ್ಚು ಜನ ಸತ್ತೋದ್ರು. ಆಮೇಲೆ ಲುಂಬಿನಿ ಗಾರ್ಡನಲ್ಲಿ ಬ್ಲಾಸ್ಟ್ ಆಯಿತು, ಜರ್ಮನ್ ಬೇಕ್ರಿ ಬ್ಲಾಸ್ಟ್ ಆಯಿತು, ಪುಣೆ ಬ್ಲಾಸ್ಟ್ ಆಯಿತು, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, ಗುಜರಾತಿನ ಸೂರತ್ನಲ್ಲಿ ಅಟ್ಯಾಕ್ ಆಯಿತು, ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಟ್ಯಾಕ್ ಆಯಿತು, ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದು. 10 ವರ್ಷದಲ್ಲಿ ಒಂದ್ರ ಹಿಂದೆ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. ಆದರೆ ನರೇಂದ್ರ ಮೋದಿಯವರು ಬಂದಾದ ನಂತರ 11 ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ಥರ ಘಟನೆ ನಡೆದಿರೋದು ಮೊದಲನೇದು. ಇದರಿಂದ ಎಷ್ಟು ಹತಾಶರಾಗಿ ಇವತ್ತು ಈ ಥರ ಈ ಥರದೊಂದು ಕೃತ್ಯಕ್ಕೆ ಕೈಗೆ ಹಾಕ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಪಾಕಿಸ್ತಾನದವರಿಗೂ ಅರ್ಥ ಆಗಿದೆ. ನಾವು ಗಡಿ ದಾಟಿಸಿ ಭಯೋತ್ಪಾದಕರನ್ನು ಕಳಿಸಿದರೆ ಆಗಲ್ಲ, ಭಾರತದ ಒಳಗಡೆ ಇದ್ದಾರಲ್ಲ ಆ ಮುಲ್ಲಾಗಳಿಗೆ ನಾವು ಚಿತಾವಣೆ ಕೊಟ್ಟರೆ ಸಾಕು ಅಂತ ಅವ್ರಿಗೆ ಗೊತ್ತಾಗಿದೆ. ಒಳಗಡೆ ಇರೋವಂಥವರೇ ಬಾಂಬ್ ಬಿಡೋಕ್ಕೆ ಅಂತ ಹೊರಟಾಗ ಮೋದಿಯವರು ಏನು ಮಾಡೋಕ್ಕಾಗುತ್ತೆ? ಇದು ಭದ್ರತಾ ವೈಫಲ್ಯ ಅಲ್ಲ. ಈ ದೇಶದಲ್ಲಿ ಅನ್ನ ತಿಂದ್ಕೊಂಡು ಈ ದೇಶಕ್ಕೆ ನಿಷ್ಠೆ ಇಟ್ಕೊಂಡಿಲ್ವಲ್ಲ, ಅವರೇ ಕಾರಣರಾಗಿದ್ದಾರೆ. ಅದನ್ನು ಕಾಂಗ್ರೆಸ್ನವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಮುಂಬೈ ಬ್ಲಾಸ್ಟ್ ಆದಾಗ, ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಸಮುದ್ರ ದಾಟಿ ಬಂದಿದ್ದರು. ಇವತ್ತು ನಿಮ್ಮ ಮನೆ ಪಕ್ಕದಲ್ಲಿದ್ದಾರಲ್ಲ ಅವರೇ ಬರ್ತಾಯಿದ್ದಾರೆ, ಅವರೇ ಬಾಂಬ್ ಬಿಡ್ತಾಯಿದ್ದಾರೆ. ಇದಕ್ಕೇನು ಮಾಡ್ತೀರಿ? ಕಲ್ತೂರಾಟ ನಡೆಸಿದಾಗಲೇ ಗಂಭೀರವಾಗಿ ತಗೊಂಡಿದ್ರೆ ಇಂತಹ ಘಟನೆಗಳು ಅಪ್ಗ್ರೇಡ್ ಆಗುತ್ತೆ.